ಕೊಡಗು ಜಿಲ್ಲೆಯ ಮಡಿಕೇರಿಯಲ್ಲಿಂದು ಸುದ್ದಿಗೋಷ್ಠಿ ನಡೆಸಿದ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಅವರು ರಾಜ್ಯದಲ್ಲಿ ವಾಣಿಜ್ಯ ಸಿಲಿಂಡರ್ಗಳ ಕೊರತೆಗೆ ಕೇಂದ್ರ ಸರ್ಕಾರದ ನೀತಿಗಳನ್ನು ತೀವ್ರವಾಗಿ ಟೀಕಿಸಿದ್ದಾರೆ. ರಾಜ್ಯಕ್ಕೆ ಅಗತ್ಯವಿರುವಷ್ಟು ವಾಣಿಜ್ಯ ಸಿಲಿಂಡರ್ಗಳನ್ನು ಪೂರೈಸುವಂತೆ ಮುಖ್ಯಮಂತ್ರಿಗಳು ಕೇಂದ್ರಕ್ಕೆ ಪತ್ರ ಬರೆದಿರುವ ವಿಚಾರವನ್ನ ಪ್ರಸ್ತಾಪಿಸಿದ ಅವರು ದೇಶದಲ್ಲಿ ಸಿಲಿಂಡರ್ಗಳ ಕೊರತೆ ಇರುವುದನ್ನು ಒಪ್ಪಿಕೊಂಡರು. ಆದರೆ ಈ ಕೊರತೆಗೆ ಕಾರಣಗಳನ್ನು ಹುಡುಕಬೇಕಿದೆ ಎಂದರು. ಇರಾನ್ ಜೊತೆಗಿನ ಭಾರತದ 75 ವರ್ಷಗಳ ಸ್ನೇಹ ಸಂಬಂಧವನ್ನ ಉಲ್ಲೇಖಿಸಿದ ಪೊನ್ನಣ್ಣ ಅವರು 1953ರಲ್ಲಿ ಭಾರತ ಮತ್ತು ಇರಾನ್ ನಡುವೆ ಒಪ್ಪಂದ ಏರ್ಪಟ್ಟಿದೆ ಎಂದು ಹೇಳಿದರು. ರಷ್ಯಾ ಮತ್ತು ಉಕ್ರೇನ್ ಯುದ್ಧದ ಕುರಿತು ಮಾತನಾಡಿದ ಪೊನ್ನಣ್ಣ, ಭಾರತವು ಯುದ್ಧವನ್ನ ವಿರೋಧಿಸಬೇಕಿತ್ತು ಮತ್ತು ರಷ್ಯಾವನ್ನು ಯುದ್ಧವನ್ನು ನಿಲ್ಲಿಸುವಂತೆ ಕೇಳಿಕೊಳ್ಳಬೇಕಿತ್ತು ಎಂದರು. ಆದರೆ ಕೇಂದ್ರ ಸರ್ಕಾರವು ರಷ್ಯಾದಿಂದ ತೈಲವನ್ನ ಖರೀದಿಸುವ ವಿಷಯದಲ್ಲಿ ಅಮೆರಿಕದ ಮಾತಿಗೆ ಮಣಿಯುತ್ತಿದೆ ಎಂದು ಆರೋಪಿಸಿದ್ದಾರೆ. ಡಾಲರ್ ಎದುರು ರೂಪಾಯಿಯ ಪರಿಸ್ಥಿತಿಯನ್ನ ಪ್ರಸ್ತಾಪಿಸಿ ಮಾತನಾಡಿದ ಅವರು, ಹಿಂದಿನ ಡಾಲರ್ನ ಬೆಲೆಯು 60 ರೂಪಾಯಿ ಇದ್ದಾಗ ಪರಿಸ್ಥಿತಿ ಹೇಗಿತ್ತು ಎಂಬುದನ್ನ ಪ್ರಶ್ನಿಸಿದ್ದಾರೆ. ಇದು ಡಾಲರ್ ಬೆಲೆ 92 ರೂಪಾಯಿಗೆ ಏರಿಕೆಯಾಗಿದೆ ಎಂದು ಹೇಳಿದ್ದಾರೆ. ಪ್ರೀಮಿಯಂ ಪೆಟ್ರೋಲ್ ದರ ಹೆಚ್ಚಳದ ಬಗ್ಗೆಯೂ ಕಿಡಿಕಾರಿದ ಅವರು 2 ರೂಪಾಯಿ ಹೆಚ್ಚಳದ ಬಗ್ಗೆ ಯಾರೂ ಮಾತನಾಡುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದವರು ಏನಾದರೂ ಮಾತನಾಡಿದರೆ ಅವರನ್ನ ದೇಶದ್ರೋಹಿಗಳು ಎಂದು ಕರೆಯಲಾಗುತ್ತದೆ ಎಂದು ಆರೋಪಿಸಿದರು. ಅಮೆರಿಕದ ದಬ್ಬಾಳಿಕೆಯನ್ನ ವಿರೋಧಿಸಬೇಕು ಮತ್ತು ರಷ್ಯಾ ಮತ್ತು ಇರಾನ್ನೊಂದಿಗೆ ಸಂಬಂಧವನ್ನ ಬೆಳೆಸಿಕೊಳ್ಳಬೇಕು. ಇದು ಭಾರತದ ನೀತಿಯಾಗಬೇಕು ಎಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಎಸ್ ಪೊನ್ನಣ್ಣ ಹೇಳಿದ್ದಾರೆ. ನಾವು ಪರಿಶೀಲನೆ ಮಾಡಬೇಕು. ನಮಗೆ ಬರ್ತಾ ಇದ್ದಂಥದ್ದನ್ನ ಈಗ ತಡೆಗಟ್ಟಿಬಿಟ್ಟಿದಾರಲ್ಲ. ಯಾವ ಉದ್ದೇಶದಿಂದ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಇಸ್ರೇಲ್ಗೆ ಹೋದ್ರು ಅಂತ ಹೇಳಿ ಜನರಿಗೆ ಹೇಳಿ, ಸಂಸತ್ನಲ್ಲಿ ನಡೀತಾ ಇದೆ ಕಲಾಪಗಳು ಹೇಳಿ. ಯಾಕಂದರೆ ಇಸ್ರೇಲು ಜೋಗ್ರಫಿಕಲಿ ಈಸ್ ಆಫ್ ನೋ ರೆಲೆವೆನ್ಸ್. ಇಂಟರ್ನ್ಯಾಷನಲ್ ರಿಲೇಷನ್ಸ್ಗೆ ನಮಗೆ ಭಾರತಕ್ಕೆ ಇಸ್ರೇಲಿಂದ ಯಾವುದೇ ಪ್ರಯೋಜನ ಇಲ್ಲ. ಅವರು ಶಕ್ತಿಶಾಲಿಯಾದಂಥ ದೇಶ ಆಗಿರ್ಬೋದು, ಬಿಟ್ಟರೆ ನಮಗೇನು ಪ್ರಯೋಜನ ಇದೆ? ನಮಗೆ ನಮ್ಮ ಸ್ವತಂತ್ರ ಬಂದಲ್ಲಿಂದ ನಮಗೆ ಅವತ್ತಿನಿದ್ದಂಥ ಸೋವಿಯತ್ ಯೂನಿಯನ್, ಇವತ್ತಿನ ರಷ್ಯಾ ನಮ್ಮ ಫ್ರೆಂಡ್, ಹಿಸ್ಟಾರಿಕಲ್ ಫ್ರೆಂಡ್. ಜವಾಹರ್ಲಾಲ್ ನೆಹರು ಅವರ ಮುನ್ನಾಲೋಚನೆಯಿಂದ ಈ ಒಂದು ಅಂತಾರಾಷ್ಟ್ರೀಯ ಸ್ನೇಹಚಾರಗಳನ್ನು ಬೆಳೆಸ್ಕೊಂಡ್ಬಂದಿದ್ದಂಥ ಇದನ್ನು ಇವತ್ತು ಕೆಡಿಸಿದಾರಲ್ಲ. ಈಗ ರಷ್ಯಾ ಯುಕ್ರೇನ್ರವ್ರ ಮೇಲೆ ದಾಳಿ ಮಾಡಿದಾಗ ನಾವು ಈ ದೇಶದಲ್ಲಿ ಸ್ವತಂತ್ರ ತಂದಿರುವಂಥ ಅಹಿಂಸಾದ ಘೋಷಣೆಯ ಮೇಲೆ ಸ್ವತಂತ್ರ ಬಂದಿರುವಂಥ ದೇಶ ಎದ್ದು ನಿಂತು ಹೇಳಬೇಕಾ? ಈ ರೀತಿಯಾದಂಥ ಯುದ್ಧಕ್ಕೆ ಅವಕಾಶ ಮಾಡಿಕೊಡ್ಬೇಡಿ, ನೀವು ಸ್ನೇಹಿತರು, ಇದನ್ನು ನಿಲ್ಲಿಸಿ ಅಂತ ಹೇಳ್ಬೇಕು ರಷ್ಯಾಗೆ. ಆಗ ಅವರು ರಷ್ಯಾದಿಂದ ಆಯಿಲ್ ಕೊಂಡ್ಕೊಂಡ್ರು, ಅವ್ರಿಗೆ ದುಡ್ಡು ಕೊಟ್ಟರು ವಾರ್ ಮಾಡಿ ಅಂತೇಳಿ. ಈಗ ಅಮೇರಿಕ ಬಂದು ರಷ್ಯಾದಿಂದ ಆಯಿಲ್ ತಗೋಬೇಡಿ ಅಂತ ಹೇಳಿದ್ರೆ ಆಯಿತು ಅಂತ, ಈಗ 30 ದಿವಸ ತಗೊಂಡ್ರೆ ಅದಕ್ಕೂ ಆಯಿತು ಅಂತಾರೆ. ಇವತ್ತು ನಮ್ಮ ಸುತ್ತದಲ್ಲಿರುವಂಥ ಸ್ನೇಹ ದೇಶಗಳು ಯಾವುದು ಅಂತ ನೀವೇ ಉತ್ತರ ಹೇಳಿ. ನಮ್ಮ ದೇಶದ ಗಡಿಯಲ್ಲಿರುವಂಥ ದೇಶಗಳಿದೆಯಲ್ಲ, ನಮ್ಮ ಏನು ಹೇಳೋದು, ನೇಬರಿಂಗ್ ಸ್ಟೇಟ್ಸ್, ನೇಬರಿಂಗ್ ಕಂಟ್ರೀಸ್ನಲ್ಲಿ ಯಾರು ನಮ್ಗೆ ಸ್ನೇಹಿತರಿದ್ದಾರೆ? ಯಾರ ಜೊತೆ ನಾವು ವ್ಯವಹಾರ ಮಾಡಲಿಕ್ಕೆ ಸಾಧ್ಯ ಇದೆ? ಯಾರು ಇವತ್ತು ನಮ್ಮ ಬೆಂಬಲಕ್ಕೆ ನಿಲ್ತಾ ಇದ್ದಾರೆ? ನಾನೇನು ಆರೋಪ ಮಾಡ್ತಾಯಿಲ್ಲ, ನೀವೇ ಇದನ್ನು ಪ್ರಶ್ನೆ ಕೇಳಿ, ಜನ ಪ್ರಶ್ನೆ ಕೇಳಿ ಉತ್ತರ ತಗೋಬೇಕು. ಇವತ್ತು ಡಾಲರ್ ವರ್ಸಸ್ ರೂಪಿ ಏನಿದೆ ಪರಿಸ್ಥಿತಿ? ಗೋಲ್ಡ್ ಪ್ರೈಸ್ ಇವತ್ತು ಮದುವೆ ಮಾಡ್ಲಿಕ್ಕೆ ಆಗ್ತದ ಒಬ್ಬ ಮಧ್ಯಮ ವರ್ಗ, ಕೆಳ ಮಧ್ಯಮದ ವರ್ಗದವನು? ಈ ಯುದ್ಧಕ್ಕಿಂತ ಮೊದಲು LPG ರೇಟ್ ಏನಿತ್ತು? 400 ಇದ್ದಾಗ ತಲೆ ಮೇಲೆ ಹೊತ್ಕೊಂಡು ಊರೆಲ್ಲ ಸುತ್ತಾಡ್ಬಿಟ್ರು. ಈಗ ಎಷ್ಟಿದೆ? ತಲೆ ಮೇಲೆ ಹೊತ್ಕೊಳಕ್ಕಾಗಲ್ಲ, ಅಷ್ಟು ಭಾರ ಬರೀ ದುಡ್ಡಿಂದಿದೆ ಅಷ್ಟರಲ್ಲಿ. ಎಲ್ಲಿದ್ದಾರೆ ಇವರೆಲ್ಲ? ಹೆಂಗಾಯಿತು? 60 ರೂಪಾಯಿ ಡಾಲರು ಅಂತ ಹೇಳಿದ್ರು, ಇವತ್ತು 92 ರೂಪಾಯಿ. ಸುಮ್ಮನೆ 15 ರೂಪಾಯಿ ಮಾಡ್ತೀನಿ ಅಂತ ಹೇಳಿ ಒಂದೂವರೆ ಲಕ್ಷ, 1,60,000 24 ಕ್ಯಾರೆಟ್ ಗೋಲ್ಡು 10 ಗ್ರಾಮ್ಗೆ ಎಷ್ಟಿತ್ತು? ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದಾಗ 500 ರೂಪಾಯಿ ಗ್ರಾಮ್ಗೆ ಇತ್ತು. 500 ಇತ್ತು. 500 ರೂಪಾಯಿ ಅಂದರೆ 50,000 ರೂಪಾಯಿ ಇತ್ತು. ಇವತ್ತು 3 ಪಟ್ಟಾಗಿದೆ. ಯಾರಿಗೆ ಏನೂ ಕೇಳೋಂಗಿಲ್ಲ. 2 ರೂಪಾಯಿ ನಿನ್ನೆ ಜಾಸ್ತಿ ಮಾಡಿದ್ದಾರೆ ಪೆಟ್ರೋಲ್ಗೆ. ಯಾರು ಉಸಿರು ಚಕಾರ ಇರ್ತಾ ಇದ್ದಾರಾ? ಈಗ ನಾವೇನಾರೇ ಮಾತಾಡೋಕೆ ಹೋದರೆ ಯುದ್ಧದ ಪರಿಸ್ಥಿತಿನಲ್ಲಿ ಕಾಂಗ್ರೆಸ್ನವರು ರಾಜಕಾರಣ ಮಾಡ್ತಾಯಿದ್ದಾರೆ, ಇವರು ದೇಶ ವಿರೋಧಿಗಳು ಅಂದ್ಬಿಡ್ತಾರೆ. ರಾಷ್ಟ್ರವಾದಿಗಳು ಯಾರು? ರಾಷ್ಟ್ರವಾದಿಗಳು ನಾವು. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದವರು ನಾವು ಇವತ್ತು ದೇಶ ವಿರೋಧಿಗಳೆಂಬ ಪಟ್ಟವನ್ನು ಕಟ್ಟಿಸ್ಬಿಟ್ಟು ನಮಗೆ ಅಲ್ಲ, ಕೊರತೆ ಇದೆ ದೇಶದಲ್ಲಿ, ದೇಶಾದ್ಯಂತ ಕೊರತೆ ಇದೆ. ಮತ್ತು ಈ ಕೊರತೆಗೆ ಏನು ಕಾರಣ ಅಂತ ಹೇಳೋದ್ರ ಬಗ್ಗೆ ನಾವು ಪರಿಶೀಲನೆ ಮಾಡಬೇಕು. 1953ನೇ ಇಸ್ವಿನಲ್ಲಿ ಭಾರತ ಮತ್ತು ಇರಾನ್ ಮಧ್ಯೆ ಒಪ್ಪಂದ ಆಗಿದೆ. 75 ವರ್ಷಗಳ ಸ್ನೇಹ ಭಾರತ ಮತ್ತು ಇರಾನ್. ಇದು ಸ್ಟ್ರೈಟ್ ಆಫ್